ಗುಡ್ ಮಾರ್ನಿಂಗ್ ಎಲ್ರಿಗೂ. ಡೇ 7 ಚಾಲೆಂಜ್ಗೆ ವೆಲ್ಕಮ್. ಇದು ಒಂದು ಬರೀ ಚಾಲೆಂಜ್ ಅಲ್ಲ, ಇದು ನನಗೆ ನಾನು ಮಾಡ್ಕೊಂಡಿರೋ ಒಂದು ಪ್ರಾಮಿಸು. ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಒಂದೊಂದು ಸಲ ತುಂಬ ಮಲಗಬೇಕು ಅನಿಸುತ್ತೆ, ಕಾಲುಗಳು ನೋವ್ತಾ ಇರುತ್ತೆ. ಆದರೆ ಕೆಲವೊಂದು ಸಲ ಮೋಟಿವೇಶನ್ ಬರುತ್ತೆ ಹೋಗುತ್ತೆ. ಆದರೆ ನಿಜ ಹೇಳ್ತೀನಿ, ಡಿಸಿಪ್ಲಿನನ್ನು ಬಿಡ್ತಾ ಇಲ್ಲ. ಅಂದ್ಕೊಂಡಿದ್ದನ್ನ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ಅದನ್ನು ಬಿಡ್ತಾ ಇಲ್ಲ. ಬರ್ತೀನಿ, ಮಾಡ್ತೀನಿ, ಖುಷಿ ಆಗ್ತಾ ಇದೆ. ಅಂದ್ಕೊಂಡಿರೋದು ಮಾಡೋದನ್ನು ಮಾಡಿದಾಗ ಆಗೋ ಖುಷಿ ಅದೊಂಥರ ತುಂಬ ಖುಷಿ ಕೊಡುತ್ತೆ. ಸೊ ಇವತ್ತಿನ ಚಾಲೆಂಜನ್ನ ಸ್ಟಾರ್ಟ್ ಮಾಡೋಣ. ಬನ್ನಿ ವಾಕ್ ಮಾಡೋಣ. 10,000 ಸ್ಟೆಪ್ಸ್ ಆದಮೇಲೆ ಸಿಗೋಣ. ಇಲ್ಲಿಲ್ಲಾಂದರೂ ಮಧ್ಯದಲ್ಲಿ ಎಲ್ಲಾದರೂ ಬ್ರೇಕ್ ಬಿಟ್ಟಾಗ ಹೇಳ್ತೀನಿ ಎಷ್ಟು ಸ್ಟೆಪ್ಸ್ ಆಯಿತು ಅಂತ. ಸೊ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಿಬಿಡೋಣ. ಸ್ಟಾರ್ಟ್ ಮಾಡಿದ್ದೀನಿ ವಾಕಿಂಗು. ಸೊ ನೋಡೋಣ. ಇನ್ನೂ ಯಾರೂ ಬಂದಿಲ್ಲ ಗ್ರೌಂಡಲ್ಲಿ. ಇವತ್ತು ಫಸ್ಟ್ ನಾನೇ ಬರ್ತೀನಿ ರೆಗ್ಯುಲರಾಗಿ. ನಿಮ್ಗೆ 5 ಗಂಟೆ ವೇಕಪ್ ಅಂತ ಚಾಲೆಂಜಲ್ಲಿ ಹೇಳಿದ್ದೆ, ಬಟ್ ನಿಜ ಹೇಳ್ತೀನಿ, ಹೇಳ್ತಾ 4 ಗಂಟೆಗೆ ಹೇಳೋದು ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಎಚ್ಚರ ಆಗಿಬಿಡುತ್ತೆ 4 ಗಂಟೆಗೆ. ಸೊ ಅದನ್ನೇ ಮೇಂಟೈನ್ ಆಗ್ತಾಯಿದೆ, ಅದೇ ಕನ್ಸಿಸ್ಟೆನ್ಸಿ ಫಾಲೋ ಮಾಡ್ತಾ ಇದ್ದೀನಿ. $10,000 ಸ್ಟೆಪ್ಸ್, ಇನ್ನು 5,000 ಬಾಕಿ ಇದೆ. ಇವಾಗ 5,000 ಸ್ಟೆಪ್ಸ್ ಆಗಿದೆ. ಖುಷಿ ಇದೆ. ಇನ್ನೊಂದು ಹಾಫ್ ಆನ್ ಅವರಲ್ಲಿ ಕಂಪ್ಲೀಟ್ ಆಗುತ್ತೆ 10,000. ಇವಾಗ 5,000 ಆನ್ ದಿ ವೇ. 5,000 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಸೊ 10,000 ಕಂಪ್ಲೀಟ್ ಆದಮೇಲೆ ಸಿಗೋಣ. ಫೈನಲಿ 10,000 ಕಂಪ್ಲೀಟ್ ಆಗಿದೆ, ತೋರಿಸ್ತೀನಿ. ಲಾಸ್ಟ್ 1,000 ಇರಬೇಕಾದ್ರೆ ಯಾವಾಗ ಮುಗಿಯುತ್ತೆ ಅಂತ ಅನಿಸ್ತಾ ಇತ್ತು, ಬಟ್ ಫೈನಲಿ ಮುಗಿದ್ಮೇಲೆ ತುಂಬ ಖುಷಿ ಆಗ್ತಾಯಿದೆ. ತೋರಿಸ್ತೀನಿ ನಿಮಗೆ ನೋಡಿ. 10,000 ಕಂಪ್ಲೀಟ್ ಆಗಿದೆ. ಸೊ 10,000 ಕಂಪ್ಲೀಟ್ ಆಗಿದೆ ಅಂದರೆ ಅದು ಒಂದು ನಂಬರ್ ಅಲ್ಲ, ಅದು ಒಂದು ಮನುಷ್ಯ ಎಷ್ಟು ಸ್ಟ್ರಾಂಗ್ ಆಗ್ತಾ ಇದ್ದಾನೆ ಬರ್ತಾ ಬರ್ತಾ, ಆ್ಯಂಡ್ ಎಷ್ಟು ಮೋರ್ ಫೋಕಸ್ಡ್ ಆಗಿದ್ದಾನೆ, ಆ್ಯಂಡ್ ಮೋರ್ ಕನ್ಸಿಸ್ಟೆನ್ಸಿ ಇಟ್ಕೊಂಡಿದ್ದಾನೆ ಅಂತ ಅರ್ಥ. ಅದು ಬರೀ ನಂಬರ್ ಅಲ್ಲ, ಅದೊಂದು ಮೋರ್ ಡಿಸಿಪ್ಲೈನ್ಡ್ ಅಂತ ಅರ್ಥ. ನೋಡಿ, ಟುಡೇ ಡೇ 7 ಇರೋದ್ರಿಂದ, ಬಟ್ ನಾನಿದು ಕಂಟಿನ್ಯೂಸ್ ಆಗಿ ಡೇ 7 ಮಾಡ್ತಾ ಬಂದಿದ್ದೀನಿ. ಒಂದಿನೂ ನಾನು ಸ್ಕಿಪ್ ಮಾಡಿಲ್ಲ ಈ ಚಾಲೆಂಜ್ನ. ಬಟ್ ಒಂದಿನೂ ನನ್ನ ಕೈಲಿ ಆಗೋದಿಲ್ಲ, ಇವತ್ತು ಸುಸ್ತಾಗಿದೆ ಅಂತ ರೆಸ್ಟ್ ಮಾಡೋಕ್ಕೆ ಹೋಗಲಿಲ್ಲ. ಅದು ನನ್ನ ಕಂಟಿನ್ಯೂ ಆಗಿ ಮಾಡ್ತಾ ಬಂದಿದ್ದೀನಿ. ಬಟ್ ಈ ಚಾಲೆಂಜ್ನ ಕಂಟಿನ್ಯೂ ಆಗಿ ಉಳ್ಕೋಬಾರ್ದು. ಇದು ಒಂದು ಹೋಗ್ತಾ ಹೋಗ್ತಾ ನನ್ನ ಲೈಫಲ್ಲಿ ಒಂದು ಲೈಫ್ ಸ್ಟೈಲ್ ಆಗಿಬಿಟ್ಟಿದೆ. ಸೊ ತುಂಬ ಖುಷಿ ಅನ್ನಿಸ್ತಾ ಇದೆ ಈ ಲೈಫ್ ಸ್ಟೈಲ್ ಆಗಿರೋದು. ನನಗೆ ಈ ಚಾಲೆಂಜ್ ಅಂತ ಅನ್ನಿಸ್ತಾ ಇರಲಿಲ್ಲ, ದಿನಾಲೂ ಇದು ಮಾಡಲೇಬೇಕು ಅಂತ ಫೀಲ್ ಆಗ್ತಾ ಇದೆ. ಸೊ ಕಂಟಿನ್ಯೂಸ್ ಮಾಡ್ತೀನಿ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಸ್ಟಾರ್ಟ್ ಮಾಡಿ. ಬಟ್ ನಿಮಗೆ 21 ಡೇ ಚಾಲೆಂಜ್ ಬೇಡ, ಇಲ್ಲ 30 ಡೇಸ್ ಚಾಲೆಂಜ್ ನಿಮ್ಗೆ ತುಂಬ ಇದು ಅನ್ನಿಸ್ತಾ ಇದ್ದರೆ, ಹಾರ್ಡ್ ಅನ್ನಿಸ್ತಾ ಇದ್ದರೆ 7 ಡೇ ಚಾಲೆಂಜ್ ಶುರು ಮಾಡಿ. ಆಮೇಲೆ ಇಲ್ಲ ಅದನ್ನೂ ತುಂಬ ಕಷ್ಟ ಆಗಿದ್ರೆ ಒಂದು 3 ಡೇಸ್ ಮಾಡಿ ನೋಡಿ. ಇಫ್ ಯು ನೋಡಿ ನಿಮಗೆ ಅದು ಫೀಲ್ ಆಗುತ್ತೆ, ಎಷ್ಟು ಖುಷಿ ಆಗುತ್ತೆ ಅದು ಮುಗಿಸ್ದಾಗ ಅಂತ. ಸೊ ಇಲ್ಲಿಗೆ ಡೇ 7 ಮುಗಿಸ್ಬಿಡೋಣ. ದಿನಾಲೂ ಇದು ಮಾಡಿದಾಗ ಮುಗಿಸ್ದಾಗ ತುಂಬ ಪ್ರೌಡ್ ಫೀಲ್ ಆಗುತ್ತೆ. ನಿಮಗೂ ಹಾಗೆ ಆಗುತ್ತೆ. ಸೊ ಮಾಡಿ 3 ಡೇಸ್, ಅಟ್ಲೀಸ್ಟ್ 3 ಡೇ ಚಾಲೆಂಜ್ ಆದರೂ ತೊಗೊಂಡು ಮಾಡಿ. ನಿಮಗೆ ಮುಗಿಸ್ದಾಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತಲ್ಲ, ಇಲ್ಲ ನಾನು ಮಾಡಿದೆ ಅಂತ. ಅದು ಮಾಡಿದಾಗ ಇಲ್ಲ ನಾನು ಏನು ಬೇಕಾದರೂ ಮಾಡ್ಬೋದು ಅಂತ ಅನಿಸುತ್ತೆ. ಅದು ತುಂಬ ಇಂಪಾರ್ಟೆಂಟ್, ಅದು ಅನ್ನಿಸ್ಬೇಕು. ಸ್ಟಾರ್ಟ್ ಮಾಡಿ. ಸೊ ಬಾಯ್.